Yesterday we have been started to discuss about the human resource planning. As we have discussed, planning is nothing but identifying a right person for right job at right time and at the right cost. ಮಾನವ ಸಂಪನ್ಮೂಲ ಯೋಜನೆ ಅಂತಕ್ಕಂಥದ್ದು ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಕೆಲಸಕ್ಕೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವೆಚ್ಚದಲ್ಲಿ ಗುರುತಿಸುವ ಒಂದು ಪ್ರಕ್ರಿಯೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ. Human resources undoubtedly play the most important part in the functioning of an organization. As we all are aware that society itself is running by human beings. In the same way, the organization which has constructed, which has developed, which has structured by the people, and those organizations are running by the people itself. They are the main pillar. If they are not there, then nothing can be done. ಈ ಮಾನವ ಸಂಪನ್ಮೂಲಗಳು ಅಂತಕ್ಕಂಥದ್ದು ನಿಸ್ಸಂದೇಹವಾಗಿ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ಅದು ವಹಿಸುತ್ತದೆ. If you consider, if you take any example, of an organization, it is constructed by human resources itself. ಯಾವುದೇ ಒಂದು ಸಂಸ್ಥೆ ಹುಟ್ಕೋಬೇಕಾದ್ರೂ ಕೂಡ ಅದಕ್ಕೆ ಮೂಲ ಕಾರಣ ಯಾರು ಅಂತ ಬಂದಾಗ ಅಲ್ಲಿ ನಾವು ಮುಖ್ಯವಾಗಿ ಹೇಳಬೇಕಾಗಿರೋದು ಮಾನವನಿಗೆ ಬಿಟ್ಟು ಬೇರೆ ಯಾರೂ ಕೂಡ ಈ ಸಂಸ್ಥೆಗಳನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗಲ್ಲ, ಈ ಸಂಸ್ಥೆಗಳನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆ ನಿಟ್ಟಿನಲ್ಲಿ ಮಾನವರು ನಿಜವಾಗಿಯೂ ಉತ್ತಮ ಸಂಪನ್ಮೂಲಗಳು, ಅತ್ಯುತ್ತಮ ಬಳಕೆದಾಯಕ ಸಂಪನ್ಮೂಲಗಳು ಅಂತ ಹೇಳಿ ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಅವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆಗಿರ್ತದೆ ಈ ನಿಟ್ಟಿನಲ್ಲಿ. The term resource or human resource signifies that the aptitudes, abilities, techniques and skills which can be developed through continuous interaction in an organizational setting. ಆ ಸಂಪನ್ಮೂಲ ಅಥವಾ ಮಾನವ ಸಂಪನ್ಮೂಲ ಅಂತಕ್ಕಂಥ ಪದನೇ ಹೇಳ್ತದೆ ಒಂದು ಸಂಸ್ಥೆಯ ನೆಲೆಯಲ್ಲಿ ಯಾವ ರೀತಿಯಾಗಿ ನಾವು ನಿರಂತರವಾಗಿ ಸಂವಾದದ ಮೂಲಕ ಅಭಿವೃದ್ಧಿಯನ್ನ ಪಡಿಸ್ಕೋಬಹುದು ಅಂತಕ್ಕಂಥದ್ದು ಬಂದಾಗ ಅಲ್ಲಿ ಯೋಗ್ಯತೆಗಳು, ಸಾಮರ್ಥ್ಯಗಳು, ತಂತ್ರಗಳು ಮತ್ತು ಕೌಶಲ್ಯಗಳು ಅದಕ್ಕೆ ಬೆನ್ನೆಲುಬಾಗಿರುತ್ತದೆ. Any organization, you consider any organization, they will select a person who is committed, who is most eligible, who is having most techniques, qualities, skills, attitudes, abilities. If these qualities, these characteristics are not incorporated in the person, then he will be rejected. ಯಾವುದೇ ವ್ಯಕ್ತಿ
ಅದು ನೀವು ಯಾವುದೇ ಕ್ಷೇತ್ರವನ್ನ ತಗೊಳ್ಳಿ, ವೆದರ್ ಯು ಗೋ ಫಾರ್ ಕಮ್ಯುನಿಟಿ ಆರ್ಗನೈಸೇಷನ್, ವೆದರ್ ಯು ಗೋ ಫಾರ್ ಹಾಸ್ಪಿಟಲ್ ಸೆಟ್ಟಿಂಗ್, ವೆದರ್ ಯು ಗೋ ಫಾರ್ ಇಂಡಸ್ಟ್ರಿಯಲ್ ಸೆಟ್ಟಿಂಗ್, whether you go for management setting, whether you go for psychiatric setting, whether you go for field work setting, whether you go for research setting, see, whatever, ultimately a human should and must have aptitudes, abilities, techniques and skills. ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ಹೊಂದಿರಬೇಕು. ಯೋಗ್ಯತೆನೇ ಇಲ್ಲ ಅಂತಂದ್ರೆ, ಯೋಗ್ಯತೆ ಅಂತಂದ್ರೆ ನಾವು ಜನರಲ್ ಆಗಿ ಬೈಬೇಕಾದ್ರೆ ಬಳಕೆ ಮಾಡ್ತಕ್ಕಂಥ ಪದ ಅಲ್ಲ. ಯೋಗ್ಯತೆ ಅಂತಕ್ಕಂಥದ್ದು ಅರ್ಹತೆಗೆ ಸಮಾನವಾಗಿರ್ತಕ್ಕಂಥದ್ದು. ಅರ್ಹತೆನೇ ಇಲ್ಲ ಅಂತಂದ್ರೆ, ಅರ್ಹತೆ ಅಂತಕ್ಕಂಥದ್ದು ಬರೀ ನಮ್ಮ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇಟ್ ಇಸ್ ನಾಟ್ ಎಟ್ ಆಲ್ ಡಿಪೆಂಡೆಡ್ ಆನ್ ಸರ್ಟಿಫಿಕೇಟ್ಸ್ ವಿಚ್ ವಿ ಅರ್ನ್ಡ್ by doing masters, by doing UG, by doing PG. It is not considered. Aptitude antakantaddu, it is the quality of individuals. ನಾವು ಅದಕ್ಕೆ ಹೇಳ್ತೀವಿ, ನೀವು ಯಾವುದೇ ಕೆಲಸಕ್ಕೆ ಹೋಗ್ರಿ, wherever you go, ultimately you must have attitude of that position. ಪೊಸಿಷನ್ಗೆ ತಕ್ಕಂತ ಅಟಿಟ್ಯೂಡ್ ನಿಮ್ಮಲ್ಲಿ ಇರಬೇಕು. ಸಿ, ಟು ಬಿಕಮ್ ಅ HR ಮ್ಯಾನೇಜರ್ ಈಸ್ ನಾಟ್ ಅನ್ ಈಸಿ ಟಾಸ್ಕ್. ಇದು ಬಹಳ ಸರಳವಾದ ಕೆಲಸ ಅಲ್ಲ. ಪರ್ಸನ್ ಮಸ್ಟ್ ಹ್ಯಾವ್ ದೋಸ್ ಕ್ವಾಲಿಟೀಸ್. ಅವನಲ್ಲಿ ಆ ಕ್ವಾಲಿಟಿಗಳು ಇರಬೇಕು. ಅಂದಾಗ ಮಾತ್ರ ಅವನು ಆ ಒಂದು ಪೊಸಿಷನ್ಗೆ ಅರ್ಹನಾಗಿರ್ತಾನೆ. HR ಆಗ್ಬೇಕಾಗಿರ್ತಕ್ಕಂಥವನಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಕ್ವಾಲಿಟೀಸ್ ಇದಾವೆ. he must have good communication skills, that too language skill, that too particularly English. His personality should be attractive. She must impress the people. ಇದೆಲ್ಲವನ್ನ ಗಣನೆಗೆ ತೆಗೆದುಕೊಂಡು ನಾವು ಒಬ್ಬ ವ್ಯಕ್ತಿಯನ್ನ ಒಂದು ಹುದ್ದೆಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ, ಅದು ಯಾವುದೇ ಆರ್ಗನೈಸೇಷನ್ಗೆ ಹೋಗ್ರಿ ನೀವು, ವಿತ್ ಇನ್ಫ್ಲೂಯೆನ್ಸ್ ಇಫ್ ಯು ಗೋ, ದೆನ್ ಆಲ್ಸೋ ದೇ ವಿಲ್ ಕನ್ಸಿಡರ್ ಆಲ್ ದೀಸ್ ಎಬಿಲಿಟೀಸ್. ಇನ್ಫ್ಲೂಯೆನ್ಸ್ ಅಲ್ಲಿ ಹೋದಾಗ ವೆರಿ ರೇರ್ಲಿ ವಿ ಫೈಂಡ್ ಏನೋ ಈ ತರದ್ ಯಾವುದು ನಾವು ಬಳಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನ ನೋಡ್ತೀವಿ. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಈಸ್ ದ ಪ್ರಾಸೆಸ್ ಆಫ್ ಆಂಟಿಸಿಪೇಟಿಂಗ್ ಅಂಡ್ ಕ್ಯಾರಿಯಿಂಗ್ ಔಟ್ ದ ಮೂವ್ಮೆಂಟ್ ಆಫ್ ಪೀಪಲ್ ಇನ್ ಟು ವಿಥಿನ್ ಅಂಡ್ ಔಟ್ ಆಫ್ ದ ಆರ್ಗನೈಸೇಷನ್. ಮಾನವ ಸಂಪನ್ಮೂಲ ಯೋಜನೆ ಅಂದ್ರೆ ಒಂದು ಸಂಸ್ಥೆಯ ಒಳಗೆ ಹೊರಗೆ ಜನರ ಚಲನವಲನಗಳನ್ನು ನಿರೀಕ್ಷಿಸುವ ಮತ್ತು ನಿರ್ವಹಿಸುವ ಒಂದು ಪ್ರಕ್ರಿಯೆ ಆಗಿರ್ತದೆ. ಅಂದ್ರೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಯಾವ ಜವಾಬ್ದಾರಿಗಳನ್ನ ಯಾವ ಕೆಲಸಗಳನ್ನ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ತಿಳಿ ಹೇಳತಕ್ಕಂಥ ಒಂದು ಪ್ರಕ್ರಿಯೆ ಅದು ಆಗಿರ್ತದೆ ಅಂತಕ್ಕಂಥದ್ದು. ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಈಸ್ ಡನ್ ಟು ಅಚೀವ್ ದ ಆಪ್ಟಿಮಮ್ ಯೂಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂಡ್ ಟು ಹ್ಯಾವ್ ದ ಕರೆಕ್ಟ್ ನಂಬರ್ ಅಂಡ್ ಟೈಪ್ಸ್ ಆಫ್ ಎಂಪ್ಲಾಯೀಸ್ ನೀಡೆಡ್ ಟು ಮೀಟ್ ಆರ್ಗನೈಸೇಷನಲ್ ಗೋಲ್ಸ್. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಒಂದು ಸಂಸ್ಥೆಗೆ ಎಷ್ಟು ಜನ ಕೆಲಸಗಾರರ ಅಗತ್ಯತೆ ಇದೆ ಮತ್ತು ಸರಿಯಾದ ಸಂಖ್ಯೆ ಎಷ್ಟು
ಮತ್ತು ಆ ಮಾನವ ಸಂಪನ್ಮೂಲವನ್ನ ಯಾವ ರೀತಿಯಾಗಿ ಹೊಂದಬೇಕು ಅಂತಕ್ಕಂಥದ್ದನ್ನ ಯೋಜನೆ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಇದು ಆಗಿರ್ತದೆ ಅಂತ. The interactions, interrelationships and activities performed all contribute in some way or other the development of human potential. ಇಲ್ಲಿ ಪರಸ್ಪರ ಕ್ರಿಯೆಗಳು, ಪರಸ್ಪರ ಸಂಬಂಧಗಳು ಮತ್ತು ಚಟುವಟಿಕೆಗಳು ಮಾನವನ ಸಾಮರ್ಥ್ಯದ ಬೆಳವಣಿಗೆಗೆ ಬೆಂಬಲವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಇದು ಮಾಡ್ತದೆ. Planning is going to develop the abilities, the competencies among the employees. ಕೆಲಸಗಾರರಲ್ಲಿ ಸಾಮರ್ಥ್ಯ ಮತ್ತು ಬಲವರ್ಧನೆಯನ್ನ ಮಾಡತಕ್ಕಂತಹ ಕೆಲಸವನ್ನ ಇದು ಮಾಡ್ತದೆ. Organizational productivity, growth of companies and economic development are to a large extent contingent upon effective utilization of human capacities. How companies are going to enhance, how companies are going to develop when we raise these type of questions, then ultimately answer will be the people, the workers, the employees which company has selected. ಕಂಪನಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ, ಕಂಪನಿ ತಾನು ತೆಗೆದುಕೊಂಡಿರ್ತಕ್ಕಂತಹ ಕೆಲಸಗಾರರು ಈ ಎಲ್ಲ ಹೆಸರನ್ನ ಗಳಿಸಲಿಕ್ಕೆ, ಸಾಂಸ್ಥಿಕ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ, ಕಂಪನಿಯ ಬೆಳವಣಿಗೆಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಮಹತ್ತರವಾದ ಬೆಂಬಲವನ್ನ ಅವರು ನಿರಂತರವಾಗಿ ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಇಟ್ ಈಸ್ ಆಲ್ ಡಿಪೆಂಡೆಡ್ ಆನ್ ದ ಪೀಪಲ್, ಹ್ಯೂಮನ್ ರಿಸೋರ್ಸಸ್, ದ ಎಂಪ್ಲಾಯೀಸ್. It is not depended on the machines which we use. ನಾವು ಯಾವ ತಂತ್ರಜ್ಞಾನವನ್ನ ಬಳಸ್ತಾ ಇದೀವೋ ಅದು ಅದಕ್ಕೆ ಡಿಪೆಂಡ್ ಆಗಿಲ್ಲ. ತಂತ್ರಜ್ಞಾನ ಯಾರ ಮಾತು ಕೇಳ್ತದೆ? ತಂತ್ರಜ್ಞಾನ ಮನುಷ್ಯನ ಮಾತನ್ನ ಕೇಳ್ತದೆ. ಯಾಕಂದ್ರೆ ಆ ತಂತ್ರಜ್ಞಾನವನ್ನ ಹುಟ್ಟು ಹಾಕಿರ್ತಕ್ಕಂಥ ವ್ಯಕ್ತಿ ಮನುಷ್ಯ. Hence, it is essential for an organization to take steps for effective utilization of these sources. ಅದಕ್ಕೋಸ್ಕರ ನಮಗೆ ಮುಖ್ಯವಾಗಿ ಈ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದು. ಅದಿಲ್ಲದೇನೆ ನಾವು ಕೆಲಸ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. In the various stages in the growth of an organization, effective planning of human resource plays a key role. ಎಲ್ಲ ಸಂಸ್ಥೆಗಳ ಬೆಳವಣಿಗೆಯಲ್ಲಿ ಮಾನವ ಸಂಪನ್ಮೂಲಗಳ ಪರಿಣಾಮಕಾರಿ ಯೋಜನೆ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ ಅಂತಕ್ಕಂಥದ್ದು. Meaning, human resource planning is a process of identifying and then matching the human resources for requirement and availability
in order to determine the future HR activities of the organization on the basis of overall organizational objectives. What this section do is, first they will identify the sources, human sources, then they will match with their positions. ವ್ಯಕ್ತಿಯ ಪ್ರೊಫೈಲ್ ಅನ್ನ ಒಂದು ಕಡೆ, ಇನ್ನೊಂದು ಕಡೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹುದ್ದೆ, ಎರಡನ್ನೂ ಕೂಡ ಹೊಂದಾಣಿಕೆ ಮಾಡಿ ನೋಡ್ತಕ್ಕಂಥದ್ದು. ಆ ಎರಡು ಹೊಂದಾಣಿಕೆ ಆದ್ಮೇಲೆ ಎಷ್ಟು ಸಂಪನ್ಮೂಲಗಳ ಅಗತ್ಯತೆ ಇದೆ ಅನ್ನೋದನ್ನ ನಿರ್ಧಾರ ಮಾಡುತ್ತದೆ. ನಂತರ ಅದನ್ನ ತೆಗೆದುಕೊಂಡು ಆ ಸಂಪನ್ಮೂಲವನ್ನು ಆಯ್ಕೆ ಮಾಡಿಕೊಂಡು ನೇಮಕ ಮಾಡಿಕೊಂಡು ಸಂಸ್ಥೆಯ ಒಟ್ಟಾರೆ ಉದ್ದೇಶಗಳ ಮೇಲೆ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ ಅಂತಕ್ಕಂಥದ್ದು. It is concerned with the flow of people into, through and out of organization, involving the forecast, the need for labor and supply of labor, then planning the programs necessary to ensure that organization will have the right mix of employees and skills when and where they are needed. ಇದರ ಮುಖ್ಯ ಕೆಲಸ ಏನು ಅಂತಂದ್ರೆ, ಕಾರ್ಮಿಕರ ಅಥವಾ ಕೆಲಸಗಾರರ ಅವಶ್ಯಕತೆ ಮತ್ತು ಪೂರೈಕೆಯ ಮಧ್ಯೆ ಒಂದು ಬ್ರಿಡ್ಜ್ ಆಗಿ, ಒಂದು ತಂತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಅವಶ್ಯಕತೆಯನ್ನ ತಿಳ್ಕೊಂಡಾದ ಮೇಲೆ ಅದನ್ನ ಯಾವ ರೀತಿಯಾಗಿ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಕೆಲಸ ಈ ಪ್ಲಾನಿಂಗಿನ ಮೂಲಕ ನಡೀತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಆ ಕಾರ್ಮಿಕರು ಅಥವಾ ಆ ಕೆಲಸಗಾರರು ಸಂಸ್ಥೆಯ ಉದ್ದೇಶಗಳಿಗೆ ಅಥವಾ ಆ ಹುದ್ದೆಯ ಉದ್ದೇಶಗಳಿಗೆ ಅನುಗುಣವಾಗಿ ಕೌಶಲ್ಯಗಳನ್ನ ಹೊಂದಿದ್ದಾರೆಯೋ ಅಥವಾ ಇಲ್ಲವೋ ಅನ್ನೋದನ್ನ ತಿಳಿದುಕೊಳ್ಳುವುದು ಕೂಡ ಇದರ ಪ್ರಮುಖ ಕರ್ತವ್ಯ. Ultimately, human resource planning should serve as a link between human resource management and the overall strategic plan of an organization. As I said, ಅವಶ್ಯಕತೆ ಮತ್ತು ಪೂರೈಕೆಯ ಮಧ್ಯೆ ಸಂಪರ್ಕ ಕೊಂಡಿ ಅಂತ ಏನು ಹೇಳಿದ್ನೋ ಹಾಗೆ ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಒಂದು ಸಂಸ್ಥೆಯ ಕಾರ್ಯತಂತ್ರದ ಯೋಜನೆಯ ನಡುವಿನ ಸಂಪರ್ಕ ಸೇತುವೆಯಾಗಿ, ಕೊಂಡಿಯಾಗಿ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಡೆಫಿನೇಷನ್. ಬೆಲ್ ಎಸ್ ಬೀಚ್ ಅವರ ಪ್ರಕಾರ ಸರಿಯಾದ ಸಮಯಕ್ಕೆ ಸಂಸ್ಥೆಯ ಸಾಕಷ್ಟು ಸಂಖ್ಯೆಯ ಅರ್ಹ ವ್ಯಕ್ತಿಗಳನ್ನು ಹೊಂದಿರುತ್ತದೆ ಎಂದು ನಿರ್ಧರಿಸುವ ಮತ್ತು ಭರವಸೆ ನೀಡುವ ಪ್ರಕ್ರಿಯೆ ಉದ್ಯಮದ ಅಗತ್ಯತೆಗಳನ್ನು ಪೂರೈಸುವಂತಹ ಕೆಲಸಗಳನ್ನು ನಿರ್ವಹಿಸುತ್ತದೆ ಮತ್ತು ಇದರಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ತೃಪ್ತಿಯನ್ನು ನೀಡುತ್ತದೆ. A process of determining and assuring that the organization will have an adequate number of qualified persons available at the
proper times, performing jobs which meet the needs of enterprise and which provide a satisfaction for the individuals involved. ಯಾರೆಲ್ಲ ಆ ಒಂದು ಸಂಸ್ಥೆಯ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೋ ಅವರೆಲ್ಲರಿಗೂ ತೊಡಗಿಕೊಳ್ಬೇಕೆಂದಿದ್ದಾರೋ ಅವರೆಲ್ಲರ ಅರ್ಹತೆಗಳನ್ನ ಅವರ ಅಗತ್ಯತೆಗಳನ್ನ ಉದ್ಯಮದ ಅಗತ್ಯತೆಗಳನ್ನ ಪೂರೈಸ್ತಕ್ಕಂಥ ಕೆಲಸವನ್ನ ಮಾಡೋದು. ಅದರ ಜೊತೆಗೆ ಆ ವ್ಯಕ್ತಿಗಳು ಆ ಕೆಲಸದಿಂದ ತೃಪ್ತಿಯನ್ನ ಹೊಂದಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮಸ್ಟ್ which has to be provided by any organization. See, if employees are satisfied by the salary, by the environment, by the facilities which has provided by the institution or organization or a company or a industry, then they will be satisfied and they will be very happy to move on, to commit to the organizational objectives, organizational aims. Moving on, John Gennard has defined that human resource planning is a strategy for the acquisition, utilization, improvement and preservation of an organization human resources. ಮಾನವ ಸಂಪನ್ಮೂಲ ಯೋಜನೆ ಅಂತಕ್ಕಂಥದ್ದು ಸಂಸ್ಥೆಯ ಮಾನವ ಸಂಪನ್ಮೂಲಗಳ ಸ್ವಾಧೀನ. ಅಂದ್ರೆ acquisition means need to be recruit as well as select the employees. ಅವರನ್ನ ನೇಮಕ ಮಾಡಿಕೊಳ್ಳುವುದು ಮತ್ತೆ ಆಯ್ಕೆಯನ್ನ ಮಾಡಿಕೊಳ್ಳುವುದು. ಸ್ವಾಧೀನ ಅಂತಂದ್ರೆ ಅವರನ್ನ ಹುಡುಕಿ ಅವರನ್ನ ನೇಮಕ ಮತ್ತೆ ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥ. ದೆನ್ ಬಳಕೆ, ಯುಟಿಲೈಸೇಷನ್. We should assign. Utilization is utilizing the person whom we have selected by assigning him responsibilities. ಜವಾಬ್ದಾರಿಗಳನ್ನ ಕೊಡುವುದರ ಮೂಲಕ, ಜವಾಬ್ದಾರಿಗಳನ್ನ ನೀಡುವುದರ ಮೂಲಕ ಅವನಿಗೆ ಬಳಕೆ ಮಾಡಿಕೊಳ್ಳುವುದು. ದೆನ್ ಇಂಪ್ರೂವ್ಮೆಂಟ್, ಅವನಲ್ಲಿ ಸುಧಾರಣೆಯನ್ನ ತರಬೇಕು. ಹೌ? ಒಂದು ವರ್ಷ ಕೆಲಸ ಮಾಡ್ತಾನೆ, ಒಂದು ವರ್ಷ ಕೆಲಸ ಮಾಡಿದ ಮೇಲೆ ಹೊಸ ಯೋಜನೆಗಳು ಬರ್ತವೆ, ಹೊಸ ತಂತ್ರಜ್ಞಾನಗಳು ಬರ್ತವೆ, ಅವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ದೆನ್ ವಿ ಪ್ರೊವೈಡ್ ಟ್ರೈನಿಂಗ್ಸ್ ಅಂಡ್ ವಿ ಡೆವಲಪ್ ದೆಮ್. ಟ್ರೈನಿಂಗ್ ಅಂಡ್ ಡೆವಲಪ್, ತರಬೇತಿಗಳನ್ನ ಕೊಡ್ತೀವಿ. ತರಬೇತಿಗಳನ್ನು ಕೊಟ್ಟು ಅವರ ಜ್ಞಾನವನ್ನ ಅಭಿವೃದ್ಧಿ ಮಾಡ್ತೀವಿ. ಆ ಯೋಜನೆಗಳನ್ನ ಯಾವ ರೀತಿಗೆ ಬಳಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳ್ತೀವಿ. ದೆನ್ ಸಂರಕ್ಷಣೆ, ಪ್ರಿಸರ್ವೇಷನ್. Preservation is nothing but the payment, the rewards, whatever they have done. ಕಂಪನಿಗೋಸ್ಕರ, ಸಂಸ್ಥೆಗೋಸ್ಕರ, ಒಂದು ಕೈಗಾರಿಕಾ ಇಲಾಖೆಗೋಸ್ಕರ ಅವರು ಏನೆಲ್ಲ ಮಾಡಿದಾರೋ ಅದೆಲ್ಲದಕ್ಕೂ ಸರಿಯಾದ ವೇತನವನ್ನ ಮತ್ತು ಪ್ರತಿಫಲವನ್ನ ನೀಡತಕ್ಕಂತಹ ಒಂದು ಕೆಲಸ ಮಾನವ ಸಂಪನ್ಮೂಲ ಯೋಜನೆ ಅಂತ ಹೇಳಿ ಅವರು ಹೇಳ್ತಾರೆ. Edwin B. Gleiser has defined that it is process including forecasting, development and controlling by which a firm ensure that it has a right number of people and right kind of people at the right places at the right doing work for which they are economically must useful.
ಈ ಮಾನವ ಸಂಪನ್ಮೂಲ ಯೋಜನೆ ಅಂತಕ್ಕಂಥದ್ದು ಏನು ಅಂದ್ರೆ ಒಂದು ಮುನ್ಸೂಚನೆ, ಅಭಿವೃದ್ಧಿ ಮತ್ತು ನಿಯಂತ್ರಣನ ಇದು ಒಳಗೊಂಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸರಿಯಾದ ಸಂಖ್ಯೆಯ ಜನರನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಸಮಯಕ್ಕೆ ನಿಯೋಜನೆ ಮಾಡಿಕೊಳ್ತಕ್ಕಂಥದ್ದು, ನಿಯೋಜನೆ ಮಾಡಿಕೊಂಡಿರುವುದನ್ನ ಸಮರ್ಥಿಸಿಕೊಳ್ಳುವುದು ಮತ್ತೆ ಅದನ್ನ ಖಚಿತಪಡಿಸಿಕೊಳ್ತಕ್ಕಂತಹ ಕೆಲಸವನ್ನ ಇದು ಮಾಡುತ್ತದೆ ಅಂತಕ್ಕಂಥದ್ದು. ಸೊ ದೀಸ್ ಆರ್ ದ ಡೆಫಿನೇಷನ್ಸ್ ಅಂಡ್ ಮೀನಿಂಗ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಇದರಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮೀ. Any questions? No questions? No, sir. Okay, fine. We will meet tomorrow.